ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. 40 ವರ್ಷದ ಹಿಂದೆ ಖರೀದಿ ಮಾಡಿದ ಜಮೀನು ಅದು. 40 ವರ್ಷದ ಹಿಂದೆ ಖರೀದಿ ಮಾಡಿದಂಥ ಜಮೀನಿಗೆ ಎಸ್ 40 ವರ್ಷದ ಹಿಂದೆ ಭೂಮಿಯನ್ನು ಖರೀದಿ ಮಾಡಿದ್ದೆ ನಾನು. ಅವರು ಈಗ ಏನೇನೋ ಹೇಳ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ನೋಡಿ, ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ಮಧ್ಯೆ ಇರುವಂಥ ಪೊಲಿಟಿಕ್ಸ್ನ ಮುಂದುವರಿದ ಪರಿ ಇದು. ಈ ಹಿಂದೆ ಅನೇಕ ವಿಚಾರಗಳಲ್ಲಿ ಜಟಾಪಟಿ ನಡೀತಾ ಇತ್ತು. ಆದರೆ ಕೇತಗಾನಹಳ್ಳಿಯಲ್ಲಿರುವಂಥ ಕುಮಾರಸ್ವಾಮಿಯವರ ಜಮೀನಿಗೆ ಸಂಬಂಧಪಟ್ಟಂತೆ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎನ್ನುವ ಆರೋಪವನ್ನು ಮಾಡಿದರು. ಮಾತ್ರವಲ್ಲದೆ ತತ್ಕ್ಷಣ ಆ ಒತ್ತುವರಿ ತೆರವು ಮಾಡುವ ವಿಚಾರಕ್ಕೆ ಮ್ಯಾಪ್ ಮಾಡುವಂಥ ಸರ್ವೆ ಮಾಡುವಂಥ ಕೆಲಸವನ್ನು ಕೂಡ ತನಿಖಾಧಿಕಾರಿಗಳು ಮಾಡಿದ್ರು. ಅಲ್ಲಿನ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಮಾಡಿದ್ರು. ಮಾರ್ಕ್ ಮಾಡಿ ಇಷ್ಟೊಂದು ಜಮೀನು ಅಲ್ಲಿ ಒತ್ತುವರಿ ಆಗಿದೆ ಎನ್ನುವ ವಿಚಾರವನ್ನು ತನಿಖೆಯಲ್ಲಿ ಶುರು ಮಾಡಿಕೊಂಡಿದ್ರು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಅದಕ್ಕೆ ಆರೋಪ ಮಾಡಿದರು. ಇದೆಲ್ಲ ದ್ವೇಷದ ರಾಜಕಾರಣ, ನೀಚ ಮಟ್ಟದ ರಾಜಕಾರಣ ಅಂತ ಹೇಳಿದ್ರು. ಆನಂತರದಲ್ಲಿ ಇದನ್ನೇ ಬಂಡವಾಳವಾಗಿ ನಿಟ್ಟುಕೊಂಡು ನಮ್ಮನ್ನು ಹಣಿತಾರೆ ಅನ್ನುವ ವಿಚಾರ ಇತ್ತಲ್ಲ, ಈ ಕಾರಣದಿಂದಾಗಿ ಕುಮಾರಸ್ವಾಮಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದರು. SIT ರಚನೆಯನ್ನು ತಡೆಗಟ್ಟಬೇಕು, ಅದನ್ನು ತಡೆಯಾಜ್ಞೆ ಕೊಡಬೇಕು ಅಂತ ಹೇಳಿ ಮೆಟ್ಟಿಲೇರಿದ್ರು. ಇದೀಗ ಕುಮಾರಸ್ವಾಮಿ ಅವರ ಪರವಾಗಿ ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಸದ್ಯಕ್ಕೆ HD ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಯಾವುದೇ ರೀತಿಯ ತನಿಖೆ ಆಗೋದಿಲ್ಲ. SIT ಪರ್ಟಿಕ್ಯುಲರ್ ಕೇತಗಾನಹಳ್ಳಿ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ಕೇತಗಾನಹಳ್ಳಿದು ಕಾನೂನಿನ ವ್ಯಾಪ್ತಿಯೊಳಗೆ ನಾನು ಮೊದಲೇ ಹೇಳಿದ್ದೇನೆ, ಅದು 40 ವರ್ಷಗಳ ಹಿಂದೆ ಖರೀದಿ ಮಾಡಿದಂಥ ಲ್ಯಾಂಡ್. ಅಲ್ಲಿ ಯಾವುದೇ ಅತಿಕ್ರಮಣ ಮಗದೊಂದು ಈಗಿನ ಸರ್ಕಾರದಲ್ಲಿ ರಾಜಕೀಯದ ಒಂದು ವೆಂಜನ್ಸಲ್ಲಿ ಏನೋ ಮಾಡ್ಕೊಂಡು ಇಲ್ಲಿಗಲ್ ವೇನಲ್ಲಿ ಸರ್ಕಾರ ಹೊರಟಿರ್ತಕ್ಕಂಥದ್ದು. ಅದು ಕಾನೂನಿನ ವ್ಯಾಪ್ತಿಯೊಳಗೆ ನ್ಯಾಯಾಲಯದಲ್ಲಿ ತೀರ್ಮಾನಗಳು ಕೊಡ್ತಾರೆ. ದ್ವೇಷದ ರಾಜಕೀಯಕ್ಕೆ ಮುಂದಾಗಿದ್ರು, ಕೋರ್ಟ್ ಅವರಿಗೆ ಈಗ ಚಟಿ ಬಿಸಿರೋದು ಸರ್. ಈಗ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರಲ್ಲ, ರಾಜ್ಯ ಸರ್ಕಾರದಲ್ಲಿ ಇವ್ರು ಮಾಡ್ತಿರೋದೇನು? ಇವರು ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನ ಇಟ್ಕೊಂಡು ಇವರು ಯಾವ ರೀತಿ ವೆಂಜನ್ಸ್ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಕೇತಗಾನಹಳ್ಳಿದು ಕಾನೂನಿನ ವ್ಯಾಪ್ತಿಯೊಳಗೆ ನಾನು ಮೊದಲೇ